ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಕಲರ್ ಪ್ರಿಡಿಕ್ಷನ್ ಗೇಮ್ ಅನ್ನೋದು ಗ್ಯಾಮ್ಲಿಂಗ ಅಥವಾ ಇಲ್ಲ ಅನ್ನೋದನ್ನು ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಫಸ್ಟು ಲಾಗಿನ್ ಮಾಡ್ಕೊಡೋಣ. ಈ ಕಲರ್ ಪ್ರಿಡಿಕ್ಷನ್ ಗೇಮ್ ಅನ್ನೋದು ಕೆಲವರು ಇದು ಗ್ಯಾಮ್ಲಿಂಗ್ ಅಂತಾರೆ. ಈ ಗ್ಯಾಮ್ಲಿಂಗು ಅಲ್ಲ, ಹೌದು ಇಲ್ಲ ಅನ್ನೋದನ್ನು ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ವಿಡಿಯೋನ ನೋಡ್ತಾಯಿರಿ. ಅದಕ್ಕಿಂತ ಮೊದಲು ಒಂದು 5 ನಿಮಿಷ ನಾನು ಇದರಲ್ಲಿ ಬಿಗ್ ಸ್ಮಾಲ್ ಮೇಲೆ ಬೆಟ್ ಕಟ್ಟಿ ನಿಮಗೆ ಇನ್ನು ಮಾಡಿ ತೋರಿಸ್ತೀನಿ. ಆಮೇಲೆ ಇದು ಗ್ಯಾಮ್ಲಿಂಗಾ ಅಥವಾ ಇಲ್ಲ ಅನ್ನೋದನ್ನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ತರ್ಟಿ ಸೆಕೆಂಡಲ್ಲಿ ಸ್ಮಾಲ್ ಬೆಟ್ ಕಟ್ಟಿದ್ದೀನಿ, ನೋಡೋಣ. 1189ಗೆ ವಿನ್ ಆಯಿತು. ನಾನಿವಾಗ ಇನ್ನೂ ಇದು ಬೆಟ್ ಕಟ್ತಾ ಇರ್ತಾನೆ, ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತದೆ ಇದು ಗ್ಯಾಮ್ಲಿಂಗಾ ಇದು ಅಲ್ವಾ ಅನ್ನೋದನ್ನು ನಿಮ್ಗೆ ಇದರಲ್ಲೇ ಐಡಿಯಾ ಬಂದುಬಿಡ್ತದೆ. ಅದಕ್ಕೆ ನಾನು ಒಂದು 5 ನಿಮಿಷ ಇದರಲ್ಲಿ ಪ್ಲೇ ಮಾಡಿ ತೋರಿಸಿ ಆಮೇಲೆ ನಿಮಗೆ ಇದು ಹೇಳ್ತೀನಿ. ಟೈಮ್ ಆಗೋಯಿತು, 3 ಸೆಕೆಂಡ್, 1 ಮಿನಿಟಲ್ಲಿ ಬೆಟ್ ಕಟ್ಟಿದೆ. ಟೈಮ್ ಆಗೋಯಿತು. 1 2 3 4 5. ನಾವು ಇಲ್ಲಿ ಬೆಟ್ ಕಟ್ಟುವಾಗ 4 ಟೈಮ್ ಫ್ರೇಮ್ ಇದೆಯಲ್ಲ, 30 ಸೆಕೆಂಡು, 1 ಮಿನಿಟು, 3 ಮಿನಿಟು, 5 ಮಿನಿಟ್, 4 ಟೈಮ್ ಫ್ರೇಮಲ್ಲೂ ನಾವು ಹುಡುಕಿ ನಾವು ಇದರಲ್ಲಿ ಯಾವುದು ಅಂತ ಬರುತ್ತೆ ಅಂತ ನಾವು ಬೆಟ್ ಕಟ್ಟಬೇಕು. ಒಂದೇ ಟೈಮ್ ಫ್ರೇಮಲ್ಲಿ ಆಡಿಕೊಂಡು ಒಂದೇ ಇದರಲ್ಲಿ ಇದ್ದರೆ ಅದು ಸೋಲೋ ಸಾಧ್ಯತೆ ಜಾಸ್ತಿ ಇರುತ್ತೆ. 1 ಮಿನಿಟಲ್ಲಿ ₹1 673 ಇದೆ ವಾಲೆಟಲ್ಲಿ. ₹1 ಯಾಕೆ ಕಟ್ತಾಯಿದ್ದೀನಿ ಅಂದರೆ ನಾನು ಲೆವೆಲ್ ಮೇಂಟೈನ್ ಮಾಡಬೇಕಲ್ಲ. ಸೋತಾಗ 1 3 9 × 3 ಲೆವೆಲ್ ಮೇಂಟೈನ್ ಮಾಡಬೇಕು ನಾವು. ಆ ಥರ ಅದಕ್ಕೆ ನಾನು ₹1 ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಸ್ಮಾಲ್ ಹಾಕಿದ್ದೀನಿ. 1 ಮಿನಿಟಲ್ಲಿ ರಿಸಲ್ಟ್ ನೋಡೋಣ ಏನು ಬರುತ್ತಾ. ಸ್ಮಾಲ್ ಬಂದಿದೆ. ನಾನು ನೋಡಿ ಇದರಲ್ಲಿ ಗೆಸ್ ಮಾಡಿ ಆಗ್ತಾಯಿಲ್ಲ. ನಾನೊಂದು ಸ್ಟ್ರಾಟಜಿನ ಇದರಲ್ಲಿ 4 ಸ್ಟ್ರಾಟಜಿನ ನಾನು ಕಲ್ತಿರ್ತೀನಿ. ಆ ಸ್ಟ್ರಾಟಜಿ ಮೂಲಕ ನಾನು ಇಲ್ಲಿ ಸ್ಮಾಲೇ ಬರುತ್ತೆ ಬಿಗ್ಗೇ ಬರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. 3 ಮಿನಿಟಲ್ಲಿ ನೋಡೋಣ. 3 ಮಿನಿಟಲ್ಲಿ 1 ಮಿನಿಟಲ್ಲಿ ಟೈಮ್ ಆಗೋಯಿತು. ತರ್ಟಿ ಸೆಕೆಂಡ್ ಟೈಮ್ ಆಗೋಯಿತು. 1 ಮಿನಿಟಲ್ಲಿ ಬಿಗ್ ಹಾಕಿರ್ತೀನಿ ನೋಡಿ, ಇಲ್ಲಿದೆಯಲ್ಲ ಇದ್ರ ಮೇಲೆ ಒಂದು ಬಿಗ್ ಹಾಕಿರ್ತೀನಿ. ₹1 ಬೆಟ್ ಕಟ್ಟಿರ್ತೀನಿ. ಬಿಗ್ ಬಂತಲ್ಲ. ನೀವು ಯಾಕೆ ನಿಮಗೆ ನಾನು ಇದರಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ನಾವು ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೆ ಡೌಟ್ ಬರಬಾರ್ದು ಇದು ಗ್ಯಾಮ್ಲಿಂಗು ಅಂತ. ಕೆಲವರು ಇದು ಬೆಟ್ ಗೇಮ್ ಅಂದ ತಕ್ಷಣ ಗ್ಯಾಮ್ಲಿಂಗು ಬೇಡ ಅಂತಾರೆ. ಅದಕ್ಕೆ ನಾನು ಒಂದು 5 ನಿಮಿಷ ಪ್ಲೇ ಮಾಡಿ ನಿಮ್ಗೆ ಇನ್ನು ಮಾಡಿ ತೋರಿಸಿ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 30 ಸೆಕೆಂಡಲ್ಲಿ ₹1 ಬೆಟ್ ಕಟ್ತೀನಿ. 30 ಸೆಕೆಂಡಲ್ಲಿ
ಸ್ಮಾಲ್ ಬೆಟ್ ಕೆಟ್ಟಿದ್ದು ಬಂದಿದೆ ನೋಡಿ. ನೋಡಿ ಎಲ್ಲೂ ಸ್ಕಿಪ್ ಮಾಡಿದಲ್ಲ ಟೈಮ್ ನೋಡಿ, ಇಲ್ಲಿ ನೋಡಿ ಟೈಮು, ಇಲ್ಲಿ ಟೈಮ್ ನೋಡ್ಕೊಳ್ಳಿ. ಕಂಟಿನ್ಯೂ ಆಗಿ ಪ್ಲೇ ಆಗ್ತಾಯಿದೆ ಅಲ್ವಾ, ಕಂಟಿನ್ಯೂ ಆಗಿ ವಿನ್ ಆಗ್ತಾಯಿದೆ, ಪ್ಲೇ ಮಾಡ್ತೀವಿ, ಕಂಟಿನ್ಯೂ ಆಗಿ ವಿನ್ ಆಗ್ತಾಯಿದೆ. 1 ಮಿನಿಟಲ್ಲಿ ಒಂದು ಸ್ಮಾಲ್ ಬೆಟ್ ಕೆಟ್ಟಿರ್ತೀನಿ. ರಿಸಲ್ಟ್ ನೋಡೋಣ. ಕಂಟಿನ್ಯೂ ಆಗಿ ವಿನ್ ಆಗ್ತಾಯಿದೆ, ನೋಡ್ತಾ ಇದ್ದೀರಾ. ನಿಮಗೆ 5 ನಿಮಿಷ ನಿಮಗೆ ಪ್ಲೇ ಮಾಡಿ ತೋರಿಸಿದ ಮೇಲೆ ನಿಮ್ಗೆ ಐಡಿಯಾ ಇದು ಗ್ಯಾಮ್ಲಿಂಗ್ ಅಲ್ವ ಅನ್ನೋದು ಗೊತ್ತಾಗುತ್ತೆ. ಮತ್ತು ಯಾಕೆ ಗ್ಯಾಮ್ಲಿಂಗ್ ಅಲ್ಲ ಇದು ಅನ್ನೋದು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಮಾಲ್ ಬಂತಲ್ಲ, ಬಿಗ್ 30 ಸೆಕೆಂಡಲ್ಲಿ ಒಂದು ಬಿಗ್ ಬೆಟ್ ಕಟ್ತೀನಿ. ₹1. ₹1 ಯಾಕೆ ಕಟ್ತಾ ಇದ್ದೀನಿ ಅಂದರೆ, ಸೋಲ್ತಾ ಇದ್ದರೆ ನಾವು ಲೆವೆಲ್ ಮೇಂಟೈನ್ ಮಾಡಬೇಕು. 1:3 ಅಂದರೆ ₹1 ಆಗಿದ್ರೆ ₹3, ₹3 ಆದರೆ ₹9, ₹9 ಆಗಿದ್ರೆ ₹27 ಆ ಥರ ಮೇಂಟೈನ್ ಮಾಡಬೇಕು. ಅದಕ್ಕೆ ನಾನು ₹1 ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ. ನಾವು ಲೆವೆಲ್ ಮೇಂಟೈನ್ ಆಗ್ತಾ ಸೋಲ್ತಾ ನಾವು ಅಮೌಂಟ್ ಜಾಸ್ತಿ ಬೇಕಾಗುತ್ತಲ್ಲ. ನಾನು 51 ಆಗ್ಬೋದು. ಕಂಟಿನ್ಯೂ ಸೋಲೋ ಟೈಮಲ್ಲಿ ನಾವು ಲೆವೆಲ್ ಮೇಂಟೈನ್ ಮಾಡ್ತೀವಲ್ಲ, ಆವಾಗ ಅಮೌಂಟ್ ಜಾಸ್ತಿ ಬೇಕಾಗುತ್ತೆ. ಆದಮೇಲೆ ನಾನು ₹1 ಬೆಟ್ ಕಟ್ತಾ ಹೋಗ್ತಾ ಇರ್ತೀನಿ. ತ್ರೀ ಮಿನಿಟಲ್ಲಿ ನೋಡೋಣ. ಟೈಮ್ ಜಾಸ್ತಿ ಇದೆ, ಅದು ಲೇಟ್ ಆಗುತ್ತೆ. 30 ಸೆಕೆಂಡಲ್ಲಿ 1 ಮಿನಿಟಲ್ಲಿ ನೋಡೋಣ ಇರಿ. ಇಲ್ಲಿ ಏನು ಬರುತ್ತೆ, ಸ್ಮಾಲ್ ಬೆಟ್ ಕಟ್ಟಿರ್ತೀನಿ. 30 ಸೆಕೆಂಡಲ್ಲಿ ಸ್ಮಾಲ್ ಬೆಟ್ ಕಟ್ಟಿರ್ತೀನಿ. ಏನು ಬರುತ್ತೆ ನೋಡೋಣ ಇರಿ. ಇಲ್ಲಿ ಚೇಂಜ್ ಆಗುತ್ತೆ ನೋಡಿ, ಇಲ್ಲಿ ನೋಡಿ ಇನ್ನಾದರೂ ಚೇಂಜ್ ಆಗುತ್ತೆ, ಇಲ್ಲಾಂದ್ರೆ ಹಂಗೆ ಇರುತ್ತೆ. ಆಯಿತಾ, ಸ್ಮಾಲ್ ಬಂತು, ಸ್ಮಾಲು. ಒನ್ ಮಿನಿಟಲ್ಲಿ ಗೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. 30 ಸೆಕೆಂಡಲ್ಲಿ ಅದು ಗೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆ ಥರ ಇದ್ದಾಗ ನಾವು ಡೌಟ್ ಇದ್ದರೆ ಅಲ್ಲಿ ಬೆಟ್ ಕಟ್ಟಕ್ಕೆ ಹೋಗಬಾರ್ದು. ಏನು ಡೌಟ್ ಅಂದರೆ, ನಾವು ಇದರಲ್ಲಿ ಗ್ಯಾಮ್ಲಿಂಗ್ ಯಾಕಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಫಸ್ಟು ಇದರಲ್ಲಿ ಟ್ರಿಕ್ ಅನ್ನೋದು ಇರುತ್ತೆ. ಅದರಲ್ಲಿ ಆ ಟ್ರಿಕ್ಕನ್ನು ನಾವು ಕಲ್ತಿರಬೇಕು. ಇವೆಲ್ಲ ಡಿಸ್ಪ್ಲೇ ಆಗಿರುತ್ತೆ ನೋಡಿ, ಎಷ್ಟು ಎಲ್ಲ 24 ಅವರ್ಸು ಗೇಮ್ ಇದು. ಎಲ್ಲ ಡಿಸ್ಪ್ಲೇ ಆಗಿರುತ್ತಲ್ಲ, ಅದ್ರ ಮೇಲೆ ನಾವು ಬಿಗ್ಗಳು ಸ್ಮಾಲ್ಗಳು ನೋಡಿಕೊಂಡು ಅದನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಅದ್ರ ಬಗ್ಗೆ ಟ್ರಿಕ್ಕು, 4 ಸ್ಮಾಲ್ ಆದಮೇಲೆ ಯಾವ್ದು ಬರುತ್ತೆ, 5 ಬಿಗ್ ಆದಮೇಲೆ ಯಾವ್ದು ಬರುತ್ತೆ, 5 ಸ್ಮಾಲ್ ಆದಮೇಲೆ ಯಾವ್ದು ಬರುತ್ತೆ, 6 ಸ್ಮಾಲ್ ಆದಮೇಲೆ ಯಾವ್ದು ಬರುತ್ತೆ, ಇದೆಲ್ಲ ಕಲ್ತಿರಬೇಕು ಇದರಲ್ಲಿ. ಇದೊಂಥರ ಟ್ರಿಕ್ ಗೇಮ್ ಅನ್ನಬೋದು, ನಾವು ಬೆಟ್ ಗೇಮ್ ಅನ್ನಬಾರ್ದು, ಟ್ರಿಕ್ ಗೇಮ್ ಅಂತ ಹೇಳ್ಬೋದು. ಅಂತ 30 ಸೆಕೆಂಡಲ್ಲಿ $603. ನೋಡ್ದಲ್ಲ ಫ್ರೆಂಡ್ಸ್, ಇವಾಗ ಇದರಲ್ಲಿ ನಿಮಗೆ ಕಂಟಿನ್ಯೂ ಆಗಿ ವಿನ್ ಮಾಡಿ ತೋರಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ, ಇದು ಗ್ಯಾಮ್ಲಿಂಗ್ ಅಲ್ಲ, ನಾವು ಇದರಲ್ಲಿ ಕಲ್ತಿರಬೇಕು. ಮತ್ತು ಟ್ರಿಕ್ನ ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು ನಾವು ಯಾವುದು ಸ್ಮಾಲಲ್ಲಿ ಬರುತ್ತೆ, ಬಿಗ್ ಯಾವ್ದು ಬರುತ್ತೆ ಅಂತ ನಾವು ಆಟ ಆಡಿ ಇದರಲ್ಲಿ ನಾವು ಕಂಟಿನ್ಯೂ ಆಗಿ ವಿನ್ ಮಾಡ್ಬೋದು. ಇದರಲ್ಲಿ ಏನಪ್ಪ ಅಂದರೆ, ನಾವು ಸೋಲೋದಕ್ಕೆ ಕಾರಣಗಳು ಹೇಳ್ತೀನಿ. ಯಾಕೆ ಗ್ಯಾಮ್ಲಿಂಗ್ ಆಗುತ್ತೆ ಅಂದರೆ, ನೀವು ಹೊಸದಾಗಿ ಎಂಟ್ರಿ ಆಗಿಬಿಟ್ಟು ಒಂದೇ ಸಲ ಇದರಲ್ಲಿ ಎಷ್ಟು ಅಮೌಂಟ್ ಇದೆಯಾ
ಅಷ್ಟನ್ನು ನಾವು ಒಂದೇ ಸಲ ಬರುತ್ತೆ ಅಂತ ಬೆಟ್ ಕಟ್ಟೋದು. ಮತ್ತು ಕಂಟಿನ್ಯೂ ದಿನವೆಲ್ಲ ಪ್ಲೇ ಮಾಡ್ತಾ ಇರೋದು, ಆಟ ಆಡ್ತಾ ಇರೋದು, ಇವೆಲ್ಲ ಮಾಡಿದ್ರೆ ಇದರಲ್ಲಿ ವಿನ್ನಾಗೋ ಚಾನ್ಸ್ ಇರೋಲ್ಲ. ಮತ್ತು ಇದರಲ್ಲಿ ನಂಬರ್ ಆಫ್ ಸ್ಟ್ರಾಟಜೀಸು ನಾವು ಕಲ್ತಿರಬೇಕು. ಅಂದರೆ ಬಿಗ್ 4 ಬಿಗ್ ಬಂದಮೇಲೆ 6 ಬಿಗ್ ಬಂದಮೇಲೆ ಏನು ಬರುತ್ತೆ, ಬಿಗ್ ಸ್ಮಾಲ್ ಬಿಗ್ ಆದಮೇಲೆ ಏನು ಬರುತ್ತೆ, ಸ್ಮಾಲ್ ಬಿಗ್ ಸ್ಮಾಲ್ ಆದಮೇಲೆ ಏನು ಬರುತ್ತೆ, ಈ ಥರ ನಾವು ಸ್ವಲ್ಪ ಐಡಿಯಾ ಮೇಲೆ ಯೂಟ್ಯೂಬಲ್ಲಿ ಎಲ್ಲ ನೋಡಿ ಕಲಿತು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಡಿದ್ರೆ ಇದು ಗ್ಯಾಮ್ಲಿಂಗ್ ಅಲ್ಲ. ಇಲ್ಲ ಸ್ಮಾಲ್ಗೆ ₹1 ಕಟ್ತೀನಿ ನೋಡಿ. ಸ್ಮಾಲ್ ₹1 ಕಟ್ತೀನಿ ಬೆಟ್ಟು. ಬಿಗ್ ಬಂತು. ಈ ಥರ ಬಿಗ್ ಬಂದಾಗ ₹1 ಲಾಸ್ ಆಯಿತು. ₹1 ಲಾಸ್ ಆದರೆ ನಾನು ಏನು ಮಾಡಬೇಕು, ₹3 ಕಟ್ಟಬೇಕು ನಾನು ಬಿಟ್ಟು. ಮತ್ತು ಅದರ ಲಾಸ್ ರಿಕವರ್ ಆಗಿ ನನಗೆ ₹2 ಇಲ್ಲಿ ಬರುತ್ತೆ. ಇವಾಗ ಇನ್ನಾದರೆ ₹2 ಪ್ರಾಫಿಟ್ ಬರುತ್ತೆ. ಅದು ₹100 ಹಾಕಿದರೆ ₹200 ಪ್ರಾಫಿಟ್ ಬರ್ತಾಯಿತ್ತು. ಇವಾಗ ಅದು ಇನ್ನಾದರೆ ಇಲ್ಲಿ ನೋಡಿ, ಸ್ಮಾಲ್ ಬಂದರೆ, ಸ್ಮಾಲ್ ಬಂತಲ್ಲ, $681 ಆಯಿತು. ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಯಾವ ಥರ ನಾವು ಇದರಲ್ಲಿ ಕಲರ್ ಪ್ರಿಡಿಕ್ಷನ್ ಗೇಮಲ್ಲಿ ಸೋಲ್ತೀವಿ ಅಂತ ಹೇಳಿದ್ರೆ, ಯಾವ ಥರ ಗ್ಯಾಮ್ಲಿಂಗ್ ಆಗುತ್ತೆ ಅಂತ ಹೇಳೋದಾದರೆ, ನನಗೆ ಸೋಲೋದಕ್ಕೆ ಕಾರಣ ಹೇಳ್ತೀನಿ. ಇದರಲ್ಲಿ ನೋಡಿ, ಎಕ್ಸಾಂಪಲ್ 1, ಅಮೌಂಟ್ ಜಾಸ್ತಿ ಕಟ್ಟಬಾರ್ದು. ನಾವು ವಾಲೆಟಲ್ಲಿ ಒಂದು ಎಕ್ಸಾಂಪಲ್ ಒಂದು 5,000 ಇರುತ್ತೆ. ಎಕ್ಸಾಂಪಲ್ 5,000, 1,000, 2,000, 3,000, 4,000 ಅಂದ್ಬಿಟ್ಟು ಒಂದೇ ಸಲ ಅಮೌಂಟ್ ಕಟ್ಟಬಾರ್ದು. ಡೋಂಟ್ ಬೆಟ್ ಬಿಗ್ ಅಮೌಂಟ್. ಒಂದನೇ ಪಾಯಿಂಟ್ ಬಂದು ಡೋಂಟ್ ಬೆಟ್ ಬಿಗ್ ಅಮೌಂಟ್ ಅಟ್ ಎ ಟೈಮ್. ಅಂದರೆ ಒಂದೇ ಟೈಮಲ್ಲಿ ಒಂದೇ ಸಲ ಅಮೌಂಟನ್ನ ನಾವು ಇದರಲ್ಲಿ ಬೆಟ್ ಕಟ್ಟೋಕೆ ಹೋಗ್ಬಾರ್ದು. ನನ್ನ ಹತ್ರ 5,000 ಇದೆ, 5,000 ಒಂದೇ ಸಲ ಹಾಕಿಬಿಟ್ರೆ ಅಲ್ಲಿ ಸೋಲ್ಬೋದು. ಆಮೇಲೆ ವ್ಯಾಲೆಟ್ ಜೀರೋ ಆಗುತ್ತದೆ. ಆ 5,000 ನಾವು ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಆ ಲೆವೆಲ್ ಮೇಂಟೈನ್ ಮಾಡೋಕೆ ಅದು ಹೇಳ್ತೀನಿ, ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ ಯಾವ ಥರ ಲೆವೆಲ್ ಮೇಂಟೈನ್ ಮಾಡಬೇಕು ಅಂತ ಇದರಲ್ಲಿ ಹೇಳ್ತೀನಿ ನೋಡಿ. ಮೊದಲನೇ ಪಾಯಿಂಟ್, ಡೋಂಟ್ ಬೆಟ್ ಬಿಗ್ ಅಮೌಂಟ್ ಅಟ್ ಎ ಟೈಮ್. ಇದು ಎಕ್ಸಾಂಪಲ್ ರೀಸನ್ಸ್ ಟು ಲಾಸ್ ಇನ್ ಕಲರ್ ಪ್ರಿಡಿಕ್ಷನ್ ಗೇಮ್. ಇದು ನೀವು ಅವಾಯ್ಡ್ ಮಾಡ್ಕೊಂಬಿಟ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಇದರಲ್ಲಿ. ನಾನು ರೀಸನ್ಸ್ ಏನು ಸೋಲ್ತಾ ಇದೆ ಅಂತ ಹೇಳ್ತೀನಲ್ಲ, ನಾನು ಎಕ್ಸ್ಪೀರಿಯೆನ್ಸ್ ಆಗಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ರೀಸನ್ಸ್ ಟು ಲಾಸ್ ಇನ್ ಕಲರ್ ಪ್ರಿಡಿಕ್ಷನ್ ಗೇಮ್ ಅಂದರೆ ಈ ರೀಸನ್ಸ್ನ ನಾವು ಕಲರ್ ಪ್ರಿಡಿಕ್ಷನ್ ಗೇಮಲ್ಲಿ ಸೋಲ್ತೀವಿ ಅಂತ. ಒಂದನೇ ಪಾಯಿಂಟ್ ಅರ್ಥ ಆಯ್ತಲ್ಲ. ವಾಲೆಟಲ್ಲಿ ಎಷ್ಟಿದೆ ಅಮೌಂಟ್ ಅಷ್ಟು ಬೆಟ್ ಕಟ್ಬಿಟ್ಟು ನೀವು ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೆಕೆಂಡ್ ಪಾಯಿಂಟ್ ಈಸ್ ಡೋಂಟ್ ಬೆಟ್ ಅಟ್ ಬ್ಲೈಂಡ್. ಅಂದರೆ ನಿಮಗೆ ಯಾವುದೋ ಬಿಗ್ ಬರ್ಬೋದು, ಸ್ಮಾಲ್ ಬರ್ಬೋದು ಅಂತ ಗೆಸ್ ಮಾಡಿ ಇದರಲ್ಲಿ ಬೆಟ್ ಕಟ್ಕೋಬಾರ್ದು. ಅಂದರೆ ಕಣ್ಣು ಮುಚ್ಕೊಂಡು ಬೆಟ್ ಕಟ್ತೀವಿ ನೋಡಿ, ಆ ಥರ ಕಣ್ಣು ಮುಚ್ಕೊಂಡು ಬೆಟ್ ಕಟ್ತೀವಲ್ಲ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೇನು ಮಾಡಬೇಕಪ್ಪ ಅಂದರೆ, ನೀವು ಸ್ಟ್ರಾಟಜೀಸ್ನ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು. ಸ್ಟಾರ್ಟಿಂಗ್ ನೀವು ಇದರಲ್ಲಿ ಹೊಸದಾಗಿ ಲಾಗಿನ್ ಮಾಡಿದಾಗ ಕಡಿಮೆ ₹1 ಆ ಥರ ಬೆಟ್ ತಗೊಂಡು ನಿಧಾನವಾಗಿ ಕಲಿತು
ಅದು ಅಲ್ಲೇ ನಮ್ಗೆ ಒಂದು ಐಡಿಯಾ ಬರುತ್ತೆ. ಮತ್ತು ಯೂಟ್ಯೂಬರ್ಸು ಯಾರನ್ನ ಅದ್ರಲ್ಲಿ ತೋರಿಸ್ತಾರೆ ನೋಡಿ ಈ ಸ್ಟ್ರಾಟಜೀಸ್. ಇಷ್ಟು ಇಷ್ಟು ಸ್ಮಾಲ್ ಆದಮೇಲೆ ಇಷ್ಟು ಬಿಗ್ ಬರುತ್ತೆ, ಈ ಬಿಗ್ ಆದಮೇಲೆ ಸ್ಮಾಲ್ ಬರುತ್ತೆ ಅಂತ ಆ ಥರ. ಅದಕ್ಕೆ ಡೋಂಟ್ ಬೆಟ್ ಅಟ್ ಬ್ಲೈಂಡ್ ಥರ ನೀವು ಇದರಲ್ಲಿ ಬೆಟ್ ಕಟ್ಟಕ್ಕೆ ಹೋಗಬಾರ್ದು. ಮೂರನೇ ಪಾಯಿಂಟು, ಡೋಂಟ್ ಬೆಟ್ ವಿತ್ ಟೆನ್ಷನ್. ಅಂದರೆ ನಾನು ಟೆನ್ಷನ್ ಇರುತ್ತೆ ನೋಡಿ, ಒಂಥರ ಮೈಂಡು ಏನೋ ಒಂಥರ ಗಲ್ಬೇಲಿರುತ್ತೆ, ತುಂಬ ಟೆನ್ಷನಲ್ಲಿ ಇರ್ತೀರ. ಏನೋ ಒಂದು ಗಲಾಟೆ ಆಗಿರೋದು, ಏನೋ ವರ್ಕ್ ಟೆನ್ಷನ್ ಆಗಿರ್ಬೋದು, ಏನೋ ಮನೇಲಿ ಅದು ಬೇಜಾರು ಮಾಡ್ಕೊಂಡಿರೋಗಿರ್ಬೋದು. ಅಂಥ ಟೈಮಲ್ಲಿ ಬೆಟ್ ಕಟ್ಟಿ ಆಡೋಕ್ಕೆ ಹೋಗಬೇಡಿ. ಇದರಲ್ಲಿ ಟೆನ್ಷನಲ್ಲಿ ಏನೋ ಮಾಡಾಕ್ತೀವಿ. ಮತ್ತು ನಾವು ಅಮೌಂಟ್ ಜಾಸ್ತಿ ಲಾಸ್ ಮಾಡ್ಕೊಂಬಿಟ್ಟಿದ್ವಿ ಅಂದ್ಬಿಟ್ಟು ಒಂದೇ ಸಲ ಟೆನ್ಷನ್ ಮಾಡಿಕೊಂಡು ಅಮೌಂಟನ್ನ ಬೆಟ್ ಕಟ್ಟಕ್ಕೆ ಹೋಗಬೇಡಿ. ಇನ್ನೊಂದು ಪಾಯಿಂಟು, ಇವೆಲ್ಲ ಪಾಲಿಸ್ಬೇಕು ನಾವು. ಡೋಂಟ್ ಬೆಟ್ ಬಿಗ್ ಅಮೌಂಟ್ ಎಟ್ ಎ ಟೈಮ್, ಡೋಂಟ್ ಬೆಟ್ ಅ ಬ್ಲೈಂಡ್, ಡೋಂಟ್ ಬೆಟ್ ವಿತ್ ಟೆನ್ಷನ್. ಓಕೆ. ಡೋಂಟ್ ಟೇಕ್ ಟಿಪ್ಸ್. ಅಂದರೆ ಒಬ್ಬರ ಕಡೆಯಿಂದ ನಾವು ಟಿಪ್ಸ್ ತಗೊಂಡು ಅವ್ರು ಕೊಡ್ತಾರಲ್ಲ ಪ್ರಿಡಿಕ್ಷನ್, ಇದು ಬಿಗ್ ಹಾಕಿ ಸ್ಮಾಲ್ ಹಾಕಿ ಅಂತ, ಅದು ಥರನೂ ಇದರಲ್ಲಿ ನೀವು ಇದರಲ್ಲಿ ಒಬ್ಬರ ಟಿಪ್ಸ್ ತಗೊಂಡು ಇದರಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ. ಡೋಂಟ್ ಪ್ಲೇ ಲಾಂಗ್ ಟೈಮ್. ನಾವು ಇದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹಂಗಿರುತ್ತಲ್ಲ, ಫ್ರೀ ಇದ್ದಾಗ ಟೈಮ್ ಫಿಕ್ಸ್ ಮಾಡಿಕೊಂಡು ಇದನ್ನೇ ಜಾಬ್ ಥರ ಮಾಡ್ಕೊಂಡು ಹೋಗಬೇಡಿ. ಅಂದರೆ ಕಂಟಿನ್ಯೂ ಆಗಿ ನೀವು ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ನಾನು 1,000 ಹಾಕಿದ್ದೀನಿ, 100 ರೂಪಾಯಿ ಮಾಡಿಕೊಂಡು ಅವತ್ತು ಅಷ್ಟೇ ಅನ್ನೋ ಸ್ಟಾಪ್ ಮಾಡಿಬಿಡಬೇಕು. ಮತ್ತು ಇದರಲ್ಲಿ ಎಂಟ್ರಿಗೆ ಹೋಗಬಾರ್ದು. ನಾವು ಕಂಟಿನ್ಯೂ ಆಗಿ ಆಡ್ತಾಯಿದ್ರೆ ಯಾವಾಗ ರಿವರ್ಸ್ ಹೊಡಿತಾಯಿದೆ ಸ್ಟ್ರಾಟಜೀಸು, ಅಂಥ ಟೈಮಲ್ಲಿ ಇದರಲ್ಲಿ ನಾವು ಲಾಸ್ ಆಗ್ತೀವಿ. ಕಂಟಿನ್ಯೂ ಆಗಿ ಆಡೋಕ್ಕೆ ಹೋಗಬೇಡಿ. ಪ್ಲಾನ್ ಮಾಡ್ಕೊಳ್ಳಿ. ನಾನು 500 ರೂಪಾಯಿ ಹಾಕ್ಕೊಂಡಿದ್ದೀನಿ, 50 ರೂಪಾಯಿ ಮಾಡಿಕೊಂಡು ಅಷ್ಟೇ, ಅವತ್ತು 50 ಅಷ್ಟೇ ಆಗೋಯ್ತು. 1000 ರೂಪಾಯಿ ಹಾಕ್ಕೊಂಡಿದ್ದೀನಿ, ದಿನಕ್ಕೆ 100 ರೂಪಾಯಿ ಅಷ್ಟೇ. ಅವಾಗ ಸ್ಟಾಪ್ ಮಾಡಿಬಿಡಿ. ಯಾಕೆ ಲಾಸ್ ಆಗ್ತೀರಿ ನೋಡೋಣ. ಎವ್ರಿ ಡೇ ವಿನ್ ಆಗ್ತೀರ. 1000 ಹಾಕ್ಕೊಳ್ಳಿ, 100 ಪ್ರಾಫಿಟ್ ಮಾಡ್ಕೊಳ್ಳಿ. ಆ ದಿನ ಸ್ಟಾಪ್ ಮಾಡಿ. ನಾನು ಓಪನ್ನೇ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ಲ? ಆರನೇ ಪಾಯಿಂಟು, ಡೋಂಟ್ ಪ್ಲೇ ವಿತೌಟ್ ನಾಲೆಡ್ಜ್. ಇದರಲ್ಲಿ ನೀವು ಕಲಿತು ಎಲ್ಲೊಂದು ಅರ್ಥ ಆಗೊಂಡು ಸ್ಟ್ರಾಟಜೀಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಕಲಿತು, ಬಿಗ್ಗಲ್ಲಿ ಬರುತ್ತೆ, ಸ್ಮಾಲ್ ಬರುತ್ತೆ ಅಂತ ಕಲಿತು ಮಾತ್ರ ಇದರಲ್ಲಿ ಪ್ಲೇ ಮಾಡಿ. 7th,
ಸೆವೆಂತ್ ಏನು ಹೇಳ್ತಂದರೆ ಇವೆಲ್ಲ ಇದೆ ನೋಡಿ. ಗೆಲ್ಲೋದಕ್ಕೆ ನೀವು ಗೆಲ್ಲಬೇಕಂದ್ರೆ ಇದಕ್ಕೆ ಆಪೋಸಿಟ್ ಹೋಗ್ಬೇಕಷ್ಟೆ. ಗೆಲ್ಲೋದಕ್ಕೇನು ಸೊಲ್ಯೂಷನ್ ಅಂದರೆ ಇದಕ್ಕೆ ಆಪೋಸಿಟ್. ಸೋತೋದಕ್ಕೆ ಸೊಲ್ಯೂಷನ್ ಅಂದರೆ ಸೋಲೋದಕ್ಕೆ ಕಾರಣಗಳಿವು. ಗೆಲ್ಲೋದಕ್ಕೆ ಇದಕ್ಕೆ ಆಪೋಸಿಟ್. ಗೆಲ್ಲೋದಕ್ಕೆ ಇದು ಆಪೋಸಿಟ್ಗೆ ಹೋದರೆ ನಾವು ಇನ್ನಾಗ್ತೀವಿ. ಡೋಂಟ್ ಪ್ಲೇ ವಿತೌಟ್ ನಾಲೆಡ್ಜ್ ಆಯ್ತಲ್ಲ. ಮತ್ತೆ ಡೋಂಟ್ ಬಿ ಪ್ಯಾನಿಕ್ ಆಗಬೇಡಿ ಇದರಲ್ಲಿ. ಸೋತಾಯ್ತಾ, ಏನಾಯಿತು, ಅಮೌಂಟ್ ಹೊಡ್ಡಾಯಿತು, ನಮಗೆ ಲಾಸ್ ಆಗೋಯ್ತು, ಏನು ಮಾಡೋದು ಆ ಥರ. ಮತ್ತು ಗಾಬರಿಯಲ್ಲಿ ಇನ್ನೂ ಜಾಸ್ತಿ ಅಮೌಂಟ್ ಆಗಿಬಿಟ್ಟು ಇನ್ನು ಮಾಡೋಣ, ಅದು ರಿಕವರ್ ಮಾಡೋಣ, ಲಾಸ್ಟ್ ರಿಕವರ್ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಹೋಗಬೇಡಿ. ಇವತ್ತು ನನಗೆ ಇವೆಲ್ಲ ರಿವರ್ಸ್ ಹೊಡಿತಾ ಇದೆ ಸ್ಟ್ರಾಟಜೀಸು, ಸೋತಿದ್ದೀನಿ ಅಂದರೆ ಅಲ್ಲಿ ಸ್ಟಾಪ್ ಮಾಡಿ. ನಿಮ್ಗೆ ರಿವರ್ಸ್ ಹೊಡಿತಾ ಇದೆ ಅಂದರೆ ಮತ್ತು ಸ್ವಲ್ಪ 2 ಅವರ್ 3 ಅವರ್ ಬಿಟ್ಟು ಆಮೇಲೆ ಇದು ಮಾಡ್ಕೊಳ್ಳಿ, ಆವಾಗ ಇನ್ನಾಗ್ತೀವಿ. ಏಯ್ತ್ ಪಾಯಿಂಟು, ಡೋಂಟ್ ಬಿ ಗ್ರೀಡಿ ಅಂತ ಗೊತ್ತಲ್ಲ. ಅತಿ ಆಸೆ ಅಂದರೆ ಒಂದೇ ದಿನ ಲಕ್ಷ ಮಾಡೋಣ, ಒಂದೇ ತಿಂಗಳಿಗೆಲ್ಲ ಕೋಟ್ಯಾಧಿಪತಿ ಹಾಕೋಣ ಅಂತ ಹೋಗ್ತಿರಲ್ಲ, ಆ ಥರ ಮಾತ್ರ ಹೋಗಬೇಡಿ. ಕಡಿಮೆ ಅಮೌಂಟು ವಿನ್ ಮಾಡಿಕೊಂಡು ಮುಂದೆ ನೀವು ರಿಚ್ ಆಗ್ಬೋದು. ಒಂದೇ ಸಲ ರಿಚ್ ಆಗೋಣ, ಒಂದೇ ಸಲ ಕೋಟ್ಯಾಧಿಪತಿ ಹಾಕೋಣ, ಒಂದೇ ಸಲ ಲಕ್ಷ ಮಾಡೋಣ ಅಂತ ನೋಡು, ಅದನ್ನು ಇದರಲ್ಲಿ ಇರಬಾರ್ದು. ಇದರಲ್ಲಿ ಡೋಂಟ್ ಬಿ ಗ್ರೀಡಿ ಅಂತ ಹಾಕಿರ್ತೀನಿ. ನೈನ್ತ್ ಬಂದು ಪ್ಯಾನಿಕ್ ಆಯಿತು, ವಿಡಿಯೋ ಆಯಿತು. ಮತ್ತು ಡೋಂಟ್ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ನೋಡಿ. ಇವಾಗ ಬಂದೇ ಬರುತ್ತೆ ನನಗೆ ಅಮೌಂಟ್, ಇನ್ನೂ ಹಾಗೆ ಆಗುತ್ತೆ ಅಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸಲ್ಲಿ ನಾವೇನು ಮಾಡ್ತೀವಿ, ಜಾಸ್ತಿ ನಂಬಿಕೆ ಇದ್ದರೆ ಅದರಲ್ಲಿ ಹೆಚ್ಚಿನ ಅಮೌಂಟನ್ನು ನಾವು ಬೆಟ್ ಕಟ್ತೀವಿ. ಡೋಂಟ್ ಬಿ ಓವರ್ ಕಾನ್ಫಿಡೆನ್ಸ್. ಆಯ್ತಲ್ಲ ಫ್ರೆಂಡ್ಸ್, ಈ 9 ಪಾಯಿಂಟ್ ಇದೆಯಲ್ಲ, 9 ಪಾಯಿಂಟನ್ನು ನೀವು ಫಾಲೋ ಮಾಡಿದ್ರೆ ಕಲರ್ ರೆಪಿಟೇಷನ್ ಗೇಮ್ ಅನ್ನೋದು ಗ್ಯಾಮ್ಲಿಂಗ್ ಅಲ್ಲ. ನೀವು ಗೆಲ್ಲಬೇಕಂದ್ರೆ ರಿವರ್ಸ್ ಆಗೋದ್ರೆ ಇದರಲ್ಲಿ ಕಲರ್ ರೆಪಿಟೇಷನಲ್ಲಿ ಎವ್ರಿ ಡೇ ಅಮೌಂಟ್ ವಿನ್ ಆಗುತ್ತೆ, ಎವ್ರಿ ಟೈಮ್ ಆಗುತ್ತೆ. ನೀವು ಒಳ್ಳೆಯ ದುಡ್ಡು ಮಾಡ್ಬೋದು, ಪಾರ್ಟ್ ಟೈಮಲ್ಲೂ ಮಾಡ್ಬೋದು, ಫುಲ್ ಟೈಮಲ್ಲೂ ಮಾಡ್ಬೋದು, ರಾತ್ರಿನೂ ಮಾಡ್ಬೋದು, ಬೆಳಿಗ್ಗೆನೂ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು. 24 hours ಗೇಮ್. ಓಕೆ ಫ್ರೆಂಡ್ಸ್, ನಿಮಗೆ ಇನ್ನು ಇದ್ರ ಸ್ಟ್ರಾಟಜಿ ಟ್ರಿಕ್ಸ್ ನೀವೆಲ್ಲ ಇದು ಹೇಳ್ಕೊಡ್ತಾ ಇದ್ದೀರಾ, ಹೆಂಗೆ ಸೋತೋದು ಅಂತ ಹೇಳ್ಕೊಟ್ಟಿದ್ದೀರಾ. ಟ್ರಿಕ್ಸ್ ಹೇಳ್ಕೊಟ್ಟಿಲ್ಲ ಅಂದರೆ ನನ್ನ ಚಾನಲಲ್ಲಿ 3-4 ವೀಡಿಯೋಸ್ ಇದ್ದಾವೆ, ಟ್ರಿಕ್ ಬಗ್ಗೆ ಮಾಡಿದ್ದೀನಿ. ಅದನ್ನ ಫುಲ್ ವಿಡಿಯೋ ನೋಡಿ, ನಿಮಗೆ ಟ್ರಿಕ್ಸು ಗೊತ್ತಾಗುತ್ತೆ ಅದರಲ್ಲಿ. ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಟಿಫಿಕೇಷನ್ ಬಟನ್ ಹತ್ರ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಇರ್ತವೆ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ BDG ಗೇಮ್ ರಿಜಿಸ್ಟ್ರೇಷನ್ ಲಿಂಕ್ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸೋಲ್ದಿರ ದಿನೇ ಸಕ್ಸಸ್ ಆಗಿ. ಥ್ಯಾಂಕ್ ಯು.